ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. I am fine. ನಟಿಸುವ ವ್ಯಕ್ತಿಗಳನ್ನು ನಗ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನೂ ಹೆಚ್ಚು ಖುಷಿಯಾಗಿ ಇರಬೇಕು. ವಾಕ್ ಮುಗಿಸಿ ಮೆಡಿಟೇಷನ್ ಮಾಡೋಣ ಅಂತ ಬಂದ್ರೆ ನಾನು ಯಾವಾಗ್ಲೂ ಮೆಡಿಟೇಷನ್ ಮಾಡೋ ಜಾಗದಲ್ಲ ತಾತ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಂಗ್ ಬೇಜಾರಾಗಿ ಪಕ್ಕದ ಸೀಟಲ್ಲಿ ಹೋಗಿ ಕೂತ್ಕೊಂಡೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಇದ್ಯಾವುದೋ ಹೊಸ ಪ್ರತಿಭೆ. ರಿತಿಮ್ ಬ್ರೀತ್ ಔಟ್ ಮಾಡ್ಬೇಕಾದ್ರೆ ನನ್ ಮೂಗಿಗೆ ಬಿದ್ದಿದ್ದೆ ಈ ಸುಹಾಸನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವು ನನ್ಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಯ್ತು, ಆಮೇಲೆ ರೋಡ್ ತುಂಬಾ ಈ ಹೂವನ್ನ ಕೈಯಲ್ಲಿ ಇಟ್ಕೊಂಡು ಮೂಗಿಗೆ ಘಮ ಅನ್ಸ್ಕೊಂಡು ಹೋದೆ. ವಾಕ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು ನಿಂಗೊಂದು ಆಫರ್ ಕೊಡ್ತೀನಿ ಬಾ ಅಂತ ಹೇಳಿದ್ರು. ಎದ್ದಿ ಬಿದ್ದಿ ಹೊಡೆದಾಗ ಇದನ್ನೇ ನಾನು ಕೊಟ್ಟಿದ್ದು ನಮ್ಮಮ್ಮ ನನಗೆ ಆಫರ್. ಹಳೆಲ್ಲ ಸ್ವಲ್ಪ ಇಟ್ಟು ಟಿಫನ್ ಮಾಡ್ಕೊಂಡು ಹಂಗೆ ಸೀದಾ ಹೊಲದ ಕಡೆಗೆ ಹೋದೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ. ಸ್ಮಾಲ್ ನಮ್ಮ ಫಾಲೋವರ್ಸ್ ಫಾರ್ಮ್ ನೋಡಿ ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಅಂತ ಜನ ಮಾತಾಡ್ತಾರೆ. ಒಳ್ಳೇದ್ ಮಾಡ್ತದ. ನಾನೇ ನೋವಿನ ವಿಷಕಂಠನಾಗಿ ನುಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ. ಆದ್ರೆ ಇದ್ರದ್ದು ಡಾರ್ಕ್ ರಿಯಾಲಿಟಿ ಪ್ರೂಫ್ ನ ತೋರಿಸ್ತೀವಿ ಬನ್ನಿ. ಫಾರ್ಮರ್ಸಿಗೆ ಒಂದು ಬೆಳೆ ಬೆಳೆಯೋಕೆ ಎಷ್ಟು ಮುಖ್ಯನೋ ಹಂಗೆ ಪ್ರಾಫಿಟ್ ತುಂಬಾ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡ್ಬೇಕಾಗಿರೋದು ರೈತ ಒಂದು ಬೆಳೆ ಬೆಳೆದ್ರೆ ಅವನಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಲೈವ್ ಪ್ರೂಫ್ ತೋರಿಸ್ತೀವಿ ಬನ್ನಿ. ಈ ಲಾಸ್ ಯಾವ್ದ್ರಿಂದ ಆಗಿದೆ ಅಂದ್ರೆ ಥರ್ಡ್ ಪಾರ್ಟಿ ಬಯರ್ಸ್ ಇಂದ ಆಗಿದೆ. ಯಾಕಂದ್ರೆ ಫಾರ್ಮರ್ಸ್ ಏನು ದೇವರಲ್ಲ. ಅವ್ರ ಕೆಲಸ ಸೈಜ್ ನಲ್ಲಿ ಎಲ್ಲಾ ಕ್ಯಾಪ್ಸಿಕಮ್ನು ಬೆಳೆಯೋಕ್ಕಾಗಲ್ಲ. ಸೊ ಅವರು ಗ್ರೇಡ್ ಮಾಡಿರುವ ಬಿ ಗ್ರೇಡ್ ಕ್ವಾಲಿಟಿನ ಅಲ್ಲೇ ಬಿಟ್ಟು ಎ ಗ್ರೇಡ್ ಕ್ವಾಲಿಟಿನ ತಗೊಂಡು ಹೋಗ್ತಾರೆ. ಒಳ್ಳೇದ್ ಮಾಡ್ತದ. ಸೊ ಇದೇ ಲೈಫ್ ಪ್ರೂಫ್ ಬಿ ಗ್ರೇಡ್ ಕ್ವಾಲಿಟಿ ಕ್ಯಾಪ್ಸಿಕಮ್ನ ಮಾರ್ಕೆಟಿಗೆ ಹಾಕಿದ್ರೆ ನಮಗೆ ಕರೆಕ್ಟ್ ಆಗಿ ಪ್ರೈಸ್ ಸಿಗೋಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಆಮೇಲೆ ಕ್ರೆಡಿಟ್ ಡೇಸ್ ಜಾಸ್ತಿ ಕೇಳ್ತಾರೆ ಬೈಯರ್ಸ್. ಸೊ ಆಸ್ ಎ ಫಾರ್ಮರ್ಸ್ ಆಗಿ ನಮಗೆ ತುಂಬಾ ಆಗುತ್ತೆ. ಇದರಿಂದ ಎಲ್ಲಾ ಕ್ಯಾಪ್ಸಿಕಮ್ಗಳು ಗೊಬ್ಬರ ಆಗುತ್ತೆ. ಲ್ಯಾಂಡ್ ನಲ್ಲಿ ಡಂಪ್ ಮಾಡ್ತೀವಿ. ಸೊ ಥರ್ಡ್ ಪಾರ್ಟಿ ಹೆಂಗೆ ಕ್ಯಾಪ್ಸಿಕಮ್ ನ ಗ್ರೇಡಿಂಗ್ ಮಾಡ್ತಾರೆ ವಿತ್ ಲೈವ್ ಪ್ರೂಫ್ ವಿಡಿಯೋ ಬೇಕಾದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮೋರ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಇವತ್ತಿನ ಕತೆ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್. ಲೈಕ್, ಶೇರ್, ಸೇವ್, ಫಾಲೋಸ್ ಫಾರ್ಮರ್ಸ್ ರತ್ನ.